ಇದೊಂದು ರೀತಿ ಬಿಸಿ ತುಪ್ಪ ಆಗೋಗಿದೆ ಅಂತ ಅನಿಸ್ತಾ ಇದೆ ಅಲ್ಲಿನ ಬಿಜೆಪಿಯ ಶಾಸಕರಿಗೆ ಉಗುಳೋಂಗಿಲ್ಲ ನುಂಗೋಂಗಿಲ್ಲ ಅನ್ನೋ ರೀತಿಗೆ. ಯಾಕೆಂದ್ರೆ ಒಂದು, ಸ್ವಾಮೀಜಿಯನ್ನು ನೋಡಕ್ಕೆ ಎಲ್ಲರೂ ಬರ್ತಿದ್ದಾರೆ, ನಾವು ಇಲ್ಲಿರೋದು ಸರಿನಾ ಅಂತ ಒಂದು ಪ್ರಶ್ನೆ. ಏನು ಹೇಳೋದು ನಮ್ಮ ಬೆಂಬಲಿಗರಿಗೆ, ಆ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಭಾಗದವ್ರಿಗೆ ಅಂತ ಇನ್ನೊಂದು ಕಡೆ ಯಡಿಯೂರಪ್ಪನವ್ರಿಗೆ ಇದನ್ನು ಹೇಳೋಂಗಿಲ್ಲ, ಪೀಕ್ಲಾಟ. ವಾಪಸ್ ಬರಬೇಕಾ ಯಾವಾಗ, ಇನ್ನೂ ಸಂದೇಶ ಬಂದಿಲ್ಲ. ಏನು ಮಾಡೋದು ಅನ್ನೋದು ಈಗ ಅವರಿಗಿರುವಂಥ ದೊಡ್ಡ ಮಟ್ಟದ ಧರ್ಮ ಸಂಕಟ. ಸೊ ಹಾಗಾಗಿ ಗುರುಗ್ರಾಮದ ರೆಸಾರ್ಟ್ನಲ್ಲೇ ಕಾದು ಯಾವ ಫೋನು ಇಲ್ಲ, ಏನೂ ಇಲ್ಲ, ಸುಸ್ತಾಗಿದ್ದಾರಂತೆ ಬಿಜೆಪಿಯ ಶಾಸಕರು. ಒಂದೇ ಒಂದು ಮಾಹಿತಿ ಬರಬೇಕು, ಅದು ಬಂದಿಲ್ಲ, ಈಗ ಕಾಯ್ತಿದ್ದಾರೆ. ಇದನ್ನು ಕಾದುನೇ ಹೊರಟುಬಿಟ್ರೇನೋ ಗೊತ್ತಿಲ್ಲ. ಗುರುಗ್ರಾಮದ ರೆಸಾರ್ಟ್ನಿಂದ ನಿರ್ಗಮಿಸಿದ್ದಾರೆ ಶ್ರೀರಾಮುಲು ಅನ್ನೋದು ಈ ಕ್ಷಣದ ಮಾಹಿತಿ. ನೋಡ್ತಾ ಇದ್ದೀರಾ ಈ ಎಲ್ಲ ವಿಜುವಲ್ಸ್ಗಳನ್ನು. ಅಲ್ಲೇ ಕಾಯಬೇಕು, ಅನಿವಾರ್ಯ, ಏನೂ ಆಗ್ತಿಲ್ಲ ಅಂತ. ನೇರವಾಗಿ ನನ್ನ ಕೊಲೀಗ್ ಹರಿಯಾಣದ ಗುರುಗ್ರಾಮದಿಂದ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ರವೀಶ್. ಎಷ್ಟು ಅಂತ ಕಾಯೋದು, ಏನು ಮೆಸೇಜ್ ಬರ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಹೋಗ್ಲಿ, ಬೇಸತ್ತೆ ಹೊರಟ್ಬಿಟ್ರ ಶ್ರೀರಾಮುಲು ಅಲ್ಲಿಂದ. ಈಗ ಏನು ಮಾಡ್ತಾರಂತೆ ಬೇರೆಯವರು? ಹರೀಶ್, ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪ ಅವರ ಆದೇಶ ಮಾಡೋ ತನಕ ಕೂಡ ಯಾರೊಬ್ರು ಕೂಡ ಗುರುಗ್ರಾಮದ ರೆಸಾರ್ಟ್ನಿಂದ ಬೆಂಗಳೂರಿನ ಹತ್ರ ವಾಪಸ್ ಆಗೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರ ಸಂದೇಶಕ್ಕೂ ಕೂಡ ಕಾಯ್ತಾ ಇದೆ. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರು ನಾನು ಹೇಳೋ ತನಕ ಕೂಡ ಇಲ್ಲೇ ಇರಬೇಕು ಅಂತ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರ ಸಭೆಯಲ್ಲಿ ರವಿಕುಮಾರ್ ಕೂಡ ಈಗ ಯಡಿಯೂರಪ್ಪ ಅವರ ಸಂದೇಶವನ್ನು ಕೂಡ ಹೇಳಿದ್ದಾರೆ ಶಾಸಕರುಗಳಿಗೆ. ಅಂದ್ರೆ ಅವರು ಹೇಳಿಕೆ ಕೊಟ್ಟಿರೋದಕ್ಕೂ ಕೂಡ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗಾಗಿ ಬೆಂಗಳೂರಿನಿಲ್ಲ ಅವರ ನಿವಾಸದ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ವಾಪಸ್ ಬರ್ತಾರೆ ಅಂತ. ಆದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಕೂಡ ಇದೆ. ಅದಕ್ಕೋಸ್ಕರ ನೀವು ಇಲ್ಲೇ ಇರಬೇಕು, ಸಂಜೆ 4 ಗಂಟೆಗೆ ಅಧಿಕೃತವಾಗಿ ಅವರು ಬರಬೇಕೋ ಬೇಡವೋ ಅನ್ನೋದನ್ನು ಕೂಡ ಸೂಚನೆ ಕೊಡ್ತಾರೆ ಅಂತ ಕೂಡ ರವಿಕುಮಾರ್ ಶಾಸಕರಿಗೆ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಶಾಸಕರಿಗೆ ಮತ್ತೆ ಒಂದು ರೀತಿಯಲ್ಲಿ ಪೀಕ್ಲಾಟ ಶುರುವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇನ್ನೆಷ್ಟು ದಿನ ನಾವು ಇರಬೇಕು ಅನ್ನೋ ಕ್ಲಾರಿಟಿನೂ ಕೂಡ ಇಲ್ಲ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಸಂಜೆ ತನಕ ಕೂಡ ತುಮಕೂರಿನ ಸಿದ್ಧಗಂಗಾದಲ್ಲೇ ಇರ್ತಾರೆ ಯಡಿಯೂರಪ್ಪನವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾವಾಗ ಹೋಗೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಚಿಂತಿತರಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಶ್ರೀರಾಮುಲು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಗುರುಗ್ರಾಮದ ರೆಸಾರ್ಟ್ ನಿಂದ ಹೊರಟಿದ್ದಾರೆ. ಆದ್ರೆ ಅವರು ದೆಹಲಿಗೆ ಹೋಗಿ ವಾಪಸ್ ಬರ್ತೀವಿ ಅಂತ ಕೂಡ ಹೇಳಿ ಹೊರಟಿದ್ದಾರೆ. ಈಗ ಸದ್ಯಕ್ಕೆ ಇರ್ತಕ್ಕಂಥ ಶಾಸಕರ ಸಂಖ್ಯೆ ಈಗ 88 ಶಾಸಕರಿಗೆ ತಲುಪಿದೆ. ಯಾಕೆಂದ್ರೆ ನಿನ್ನೆ ತನಕವೂ ಕೂಡ 97 ಶಾಸಕರಿದ್ರು. ಯಡಿಯೂರಪ್ಪ ಹೋದ್ರು, ವಿ ಸೋಮಣ್ಣ ಹೋದ್ರು, ಜಗದೀಶ್ ಶೆಟ್ಟರ್ ಹೋದ್ರು, ಮತ್ತೆ ಈಗ ಹೋಗಿರ್ತಕ್ಕಂಥ ಇವರಿಬ್ಬರನ್ನು ಸೇರಿದ್ರೆ ಈಗ ಸದ್ಯ 87 ಶಾಸಕರ ಒಂದು ಪಡೆ ಇಲ್ಲಿದೆ. ಹಾಗಾಗಿ ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ ಅಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಕನ್ಕ್ಲೂಷನ್ಗೂ ಕೂಡ ಬರಕ್ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಪೀಕ್ಲಾಟದಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹರೀಶ್. ಆ ಪಕ್ಷದ ಮೇಲೆ ಅಥವಾ ಪಕ್ಷದ ನಾಯಕರ ಮೇಲೆ ಅಲ್ಲಿರುವಂತಹ ಶಾಸಕರಿಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ದಾರಾ, ಅಥವಾ ಯಾಕಿಂಗ್ ಆಯ್ತು ಅಂತ ಬೇಜಾರ್ನಲ್ಲಿದ್ದಾರಾ, ಅಥವಾ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿದ್ದಾರಾ? ಪ್ರಮುಖವಾಗಿರ್ತಕ್ಕಂಥದ್ದು ಈಶ್ವರಪ್ಪ ಆದಿಯಾಗಿ, ಅಶೋಕ್ ಆದಿಯಾಗಿ ಎಲ್ಲಾ ನಾಯಕರುಗಳು ಕೂಡ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸದಿಂದಲೇ ಇದ್ದಾರೆ. ಅಂದ್ರೆ ಇನ್ನೆರಡು ದಿನಗಳಲ್ಲಿ ಆಗುತ್ತೆ, ನಾಳೆ ಸಂಜೆ ತನಕ ಕಾಯಬೇಕಾಗುತ್ತೆ ಅಂತ ಕೂಡ ಕೆಲ ಹೊಸ ಶಾಸಕರುಗಳು ಕೂಡ ಧೈರ್ಯವನ್ನು ಕೂಡ ತುಂಬುತ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ ಆಧಾರದ ಮೇಲೆ ಅವರು ಆತ್ಮವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಕೆಲ ಶಾಸಕರು ನಾವು ಊರಿಂದ ಹೊರಗಡೆ ಬಂದಿದ್ದೀವಿ, ಇಷ್ಟು ದಿನಗಳ ಕಾಲ ಇದೀವಿ, ಹಾಗಾಗಿ ನಮ್ಮ ಕ್ಷೇತ್ರದ ಜನ ಏನ್ ಅನ್ಕೋಬಿಡ್ತಾರೋ ಅನ್ನೋ ಒಂದು ಆತಂಕದಲ್ಲೂ ಕೂಡ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.